ದಿನಾಂಕ 29/2026 ಜನವರಿ. ಸ್ಥಳ ಬಂದು ತುಮಕೂರು. ನಮ್ಮ ಈ ಕಥೆಯ ಮುಖ್ಯ ಪಾತ್ರಧಾರಿ ಕೆ ಪರಮೇಶ್. ಇವರು ದಿನಕೂಲಿ ಕೆಲಸ ಮಾಡ್ತಿರ್ತಾರೆ. ಹೀಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾರೆ ಒಂದಿನ. ಅದು ಸ್ವಲ್ಪ ಎಣ್ಣೆ ಕುಡ್ದಿರ್ತಾರೆ. ಬಂದು ಹೆಂಡತಿ ಜೊತೆ ಸ್ವಲ್ಪ ಮಾತಾಡಿ ಮಲಗ್ತೊಂದ್ರೆ ಬೆಳಿಗ್ಗೆ ಅವರ ಹೆಂಡತಿ ನೋಡ್ತಾಳೆ, ಅವನು ಎದೊಳೋದಿಲ್ಲ, ಸತ್ತೋಗಿರ್ತಾನೆ. ಯಾಕೆ ಸತ್ತೋಗಿರ್ತಾನೆ ಅಂತ ಅವಳಿಗೂ ಗೊತ್ತಿರಲ್ಲ. ಆದರೆ ಅವಳು ಹಾರ್ಟ್ ಅಟ್ಯಾಕ್ ಆಗಿರ್ಬೋದೇನೋ ಅಂದ್ಕೊಂಡು ಊಹಿಸ್ಕೊಂಡು ಫ್ಯಾಮಿಲಿ ರಿಲೇಟಿವ್ಸು ಅವ್ರಿಗೆಲ್ಲ ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಹೇಳ್ತಾಳೆ, ಹೀಗಾಗಿದೆ, ಬನ್ನಿ ಕಾರ್ಯ ಮುಗಿಸಿ ಕಾರ್ಯ ನಡೆಸ್ಕೊಡಿ ಅಂತ. ನೇಬರ್ಸ್ನು ಎಲ್ಲ ಕರೆದಿರ್ತಾಳೆ. ಅವ್ರಿಗೂ ಎಲ್ಲ ಸೇಮ್ ಕಥೆನೇ ಹೇಳಿರ್ತಾಳೆ, ಈಗ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಹಾಗೆ ಸತ್ತಿರ್ತಾರೆ ಅಂತ. ಡೌಟ್ ಬರುತ್ತೆ. ಏನಪ್ಪ ಡೌಟು ಅಂದರೆ, ಪರಮೇಶ್ ಅವರ ಹೆಂಡತಿ ಪಿ ಆಶಾ ಇವರು ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆಗಲೇ 3-4 ವಾರದಲ್ಲಿ. ಇದು ಪರಮೇಶ್ ಅವ್ರ ತಂಗಿಗೆ ಜಾಸ್ತಿ ಡೌಟ್ ಬರೋಕ್ಕೆ ಶುರುವಾಗುತ್ತೆ. ಅಲ್ಲ, ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ಅಥವಾ ಇನ್ನೊಬ್ಬರನ್ನ ಪ್ರೀತಿಸಿದ್ರೆ ಒಂದು ಮಿನಿಮಮ್ ಟೈಮ್ 1-2 ವರ್ಷ ಆದರೂ ಆಗುತ್ತೆ ಅವ್ರನ್ನ ಮೂವ್ ಆನ್ ಆಗೋಕ್ಕೆ. ಇವರು 3-4 ವಾರಕ್ಕೆ ಇನ್ನೊಂದು ಮದುವೆ ಆಗ್ಬಿಟ್ಟವ್ರಲ್ಲ ಅಂತ ಸ್ವಲ್ಪ ಡೌಟ್ ಬರುತ್ತೆ. ಇವರ ಡೌಟ್ನ ಇವರೇ ಸುಮ್ಮನೆ ಇಟ್ಕೊಳಲ್ಲ. ಇವರು ಫಸ್ಟು ಏನು ಮಾಡ್ತಾರೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರದ್ದು ಏನೇನು ಡೌಟ್ ಇದೆಯೋ ಅದನ್ನು ಕ್ಲಿಯರ್ ಮಾಡ್ಕೊತಾರೆ. ಆಗ ಪೊಲೀಸವ್ರಿಗೂ ಸ್ವಲ್ಪ ಡೌಟ್ ಬರೋಕ್ಕೆ ಶುರು ಆಗುತ್ತೆ. ಆವಾಗ ಅವರು ಫಸ್ಟು ಹೂತಾಕಿರೋ ಬಾಡಿನ ಆಚೆ ತೆಗಿತಾರೆ. ತೆಗೆದ್ಬಿಟ್ಟು ಫಸ್ಟು ಪೋಸ್ಟ್ ಮಾರ್ಟಮ್ ಕಳಿಸ್ತಿದ ನಂತರ ಒಂದು ದಿನ ಆದಮೇಲೆ ಅವ್ರಿಗೆ ರಿಪೋರ್ಟ್ ಸಿಗುತ್ತೆ. ಇದು ಹಾರ್ಟ್ ಅಟ್ಯಾಕಿಂದ ಆಗಿರೋ ಸಾವಲ್ಲ, ಇದು ಬಂದು ಸಫಕೇಷನಿಂದ ಆಗಿರೋ ಸಾವು, ಉಸಿರುಗಟ್ಟಿ ಸತ್ತಿದ್ದಾರೆ ಅಂತ. ಉಸಿರುಗಟ್ಟಿ ಹೆಂಗೆ ಸಾಯೋಕ್ಕೆ ಸಾಧ್ಯ, ಹಾರ್ಟ್ ಅಟ್ಯಾಕ್ ಅಂತ ಸತ್ತಿದ್ದಾರೆ ಅಂತ ಅಂದಮೇಲೆ ಅವ್ರಿಗೆ ಇನ್ನಷ್ಟು ಡೌಟ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಮೇಲೆ ಅವ್ರು ಯಾರು ಪಿ ಆಶಾ ಎಂಬ ಹೆಂಡತಿ, ಅವ್ರು ಬಂದು ಹೌಸ್ ವರ್ಕರ್, ಮನೆ ಕೆಲಸ ಮಾಡ್ತಿರ್ತಾರೆ. ಅವರು ಮದುವೆ ಆಗಿದ್ದು ಬಂದು ಚಂದ್ರಪ್ಪ ಅಂತ, ಅವರು ಒಂದು ಕುಕ್ಕು. ಸೊ ಇವರಿಬ್ಬರನ್ನ ಇಂಟ್ರೋಗೇಷನ್ಗೆ ತೊಗೊತಾರೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಅವ್ರು ನಿಜ ಒಪ್ಕೊತಾರೆ. ಇಲ್ಲ ಸರ್, ನಾವಿಬ್ಬರದು ಅಕ್ರಮ ಸಂಬಂಧ ನಡೀತಿತ್ತು ಸುಮಾರು 4 ತಿಂಗಳು 5 ತಿಂಗಳಿಂದ. ನಮಗೆ ಸುಖವಾಗಿ ಬಾಳೋಕ್ಕಾಗ್ತಾ ಇರಲಿಲ್ಲ ಸರ್. ಕೆ ಪರಮೇಶ್ ಅವರು ಮುಳ್ಳಿನ ಥರ ಇರ್ತಾಯಿದ್ರು. ನಮ್ಮಿಬ್ಬರು ಪ್ರೀತಿಗೆ ಅಡ್ಡ ಬರ್ಬೋದಿತ್ತು ಅವರು. ಸೊ ನಮ್ಮ ಪ್ರೀತಿಗಾಗಿ ಇವನ್ ಸಾವು ಬೇಕಾಗಿದ್ದಿದೆ ಅಂತ ಹೇಳಿ ಇಬ್ಬರು ಸೇರಿ ಪ್ಲ್ಯಾನ್ ಹಾಕ್ತಾರೆ. ಪ್ಲ್ಯಾನ್ ಹಾಕಿ ಒನ್ ನೈಟ್ ಅವ್ನು ಯಾವಾಗ ಕುಡ್ಕೊಂಬಂದಿರ್ತಾನೋ ಕೆ ಪರಮೇಶು, ದಿಂಬಿಂದ ಇಬ್ಬರು ಅಲ್ಲೇ ಇರ್ತಾರೆ. ಇಬ್ಬರೂ ದಿಂಬನ್ನ ತೊಗೊಂಡು ಉಸಿರೋಗೋವರೆಗೂ ಸಾಯಿಸ್ತಾರೆ. ಉಸಿರೋಗೋವರೆಗೂ ಅವನ ಮುಖದ ಮೇಲೆ ದಿಂಬಿಟ್ಟು ಸಾಯಿಸ್ತಾರೆ. ಅದಾದಮೇಲೆ ಈ ಹಾರ್ಟ್ ಅಟ್ಯಾಕು, ಈ ಫ್ಯಾಮಿಲಿ ರಿಲೇಟಿವ್ಸು, ಈ ಕತೆ ಎಲ್ಲ ನಾಟಕ. ಈ ಕಥೆಯಿಂದ ಕ್ಲಿಯರ್ ಆಗಿ ಏನು ಗೊತ್ತಾಗುತ್ತಪ್ಪ ಅಂದರೆ, ಅವರ ಪ್ರೀತಿಯ ತಂಗಿಯಿಂದ ಗೊತ್ತಾಗೋದು, ಏನೇ ಡೌಟ್ ಬರಲಿ ಫಸ್ಟು ಕ್ಲಾರಿಫೈ ಮಾಡ್ಕೊಬೇಕು. ಏನೇನು ಸ್ಟೆಪ್ಸ್ ತೊಗೊಬೇಕು ಅದು ತೊಗೊಳ್ಳೇಬೇಕು. ಇವರು ಮಾಡಿರೋ ತಪ್ಪಿಗೆ ಯಾವ್ಯಾವ ಸೆಕ್ಷನ್ ಇನ್ಕ್ಲೂಡ್ ಆಗೋದು ನೋಡೋಣ. ಮೊದಲನೇದಾಗಿ ಸೆಕ್ಷನ್ 103 BNS, ಇದು ಕೊಲೆ ಮಾಡೋದಕ್ಕೆ. ಎರಡನೇದು ಸೆಕ್ಷನ್ 61 ಆಫ್ BNS, ಇದು ಸಂಚು ಮಾಡಿದ್ದಕ್ಕೆ, ಕೊಲೆ ಮಾಡಬೇಕಂತ ಸಂಚು ಮಾಡ್ತಾರಲ್ಲ ಇಬ್ಬರು ಸೇರಿ, ಅದಕ್ಕೆ. ಮೂರನೇದು ಬಂದು ಸೆಕ್ಷನ್ 231 ಆಫ್ BNS, ಇದು ಸಾಕ್ಷಿಗಳನ್ನ ಅಳಿಸಿದ್ದಕ್ಕೆ, ಸಾಕ್ಷಿಗಳನ್ನ ಬದಲಾಯಿಸಿದ್ದಕ್ಕೆ, ಸಾಕ್ಷಿಗಳನ್ನ ಇವೆಲ್ಲ ಸೆಕ್ಷನ್ ಇನ್ಕ್ಲೂಡ್ ಮಾಡಿ ಅವ್ರಿಗೆ ಶಿಕ್ಷೆ ಕೊನೆ ಏನಾಗ್ಬೋದಪ್ಪ ಅಂದರೆ ಜೀವಾವಧಿ ಶಿಕ್ಷೆ ಆಗ್ಬೋದು ಅಥವಾ ಲೈಫ್ ಇನ್ಪ್ರಿಸನ್ಮೆಂಟ್ ಆಗ್ಬೋದು.